ಅದು ಹೊಡ್ಕೊಂಡ್ರೆ ಏನಾಗ್ತದೆ ಬಾಡಿ ಬರ್ತದೆ. ಕಾರಣ ಮ್ಯಾರೇಜ್ ಗಿರೇಜ್ ಏನಾರು ಫಿಕ್ಸ್ ಆಯ್ತೇನೋ ಅಂತಂದು ಕೇಸಿಂದ ಹೇಳಂಗಿಲ್ಲ ನಾನು ಏನಂತೇಳಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹ್ಯಾಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡೆ. ನೋಡ್ರಿ, ನಾನು ಭಾರಿ ಅದೀನಿ. ನಾನು ನಿಮ್ಮ ಸೂಪರ್ ಹುಡುಗಿ ಕಲ್ಬರ್ಗಿ ಬೆಡಗಿ. ಇವತ್ತು 21ನೇ ದಿನದ ಲಗ್ನ ಚಾಲು ಮಾಡೀನಿ ನೋಡ್ರಿ. ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹದಿಂದ ನಾನು 21ನೇ ದಿನಕ್ಕೆ ತಲುಪಿನಿ. ಹಿಂಗೆ ಸಪೋರ್ಟ್ ಮಾಡಿರಿ, ಭಾಳ ಸಪೋರ್ಟ್ ಮಾಡ್ಲತ್ತೀರಿ ಬಿಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ನಿಮಗೆ ನಾನು ಥ್ಯಾಂಕ್ಸ್ ಹೇಳಿ ನನಗೆ ಗೊತ್ತಾಗತ್ತಿಲ್ಲ. ತುಂಬ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ. ಸಪೋರ್ಟ್ ಯಾರ್ಯಾರೆಲ್ಲ ಮಾಡ್ಲತ್ತೀರಿ ಎಲ್ಲರಿಗೂ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ ಜಸ್ಟ್ ಹೀಗೆ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ. ತರಕಾರಿನೂ ತೊಗೊಂಡು ಬಂದೆ, ಹೋಗಿ ಸಿಂದ ತರಕಾರಿ ತೊಗೊಂಡು ಬಂದೀನಿ. ತರಕಾರಿ ತೊಗೊಂಡು ಬರೋಕ್ಕೆ ಹೋದಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಭಾಳ ಥಂಡಿ ಇರ್ತದೆ, ಜೊತೆಗೂ ಯಾರು ಇರೋಂಗಿಲ್ಲ. ನಾನು ತರಕಾರಿ ತೊಗೊಳ್ಳ ಏನು ವೀಡಿಯೋ ಮಾಡಲ ಅಂತ ನಂಗೆ ಆಗ್ತದೆ. ಸೊ ಅದಕ್ಕೆ ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತಂದ್ರೆ ಫ್ರೆಂಡ್ಸ್, ನಾನು ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಹೇಳೋಕ್ಕಿದ್ದೀನಿ ಎಲ್ಲರಿಗೂ. ನಾನು ಕಾಯ್ಲಾಕತ್ತೀನಿ ಯಾವಾಗ ಹೇಳಲಿ ಗುಡ್ ನ್ಯೂಸ್ನ ಅಂತಂದು ಕೇಸಿಂದ. ಯಾಕಪ್ಪ ಅಂತಂದ್ರೆ ಅಂಥ ಒಂದು ನಾನು ಇಷ್ಟು ದಿನ ನನ್ನ ಲೈಫ್ನಾಗೆ ಕಾದಂತಹ ಕಾಲ, ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನೂ ಬಹಳ ಅಂದ್ರೆ ಭಾಳ ಕಷ್ಟಪಟ್ಟು ಕಳೆದಂತಹ ಕಾಲ ಇವಾಗ ಬಂದದ. ಸೊ ಅದೇ ಖುಷಿ ಅದ ನೋಡ್ರಿ. ಏನಪ್ಪ ಅಂತಂದ್ರೆ ನಾವು ಎಷ್ಟೋ ಟೈಮ್ ನಾವು ವ್ಯರ್ಥ ಮಾಡ್ತೀವಿ, ಅದು ನಮ್ಗೆ ಏನೂ ಅನ್ಸಂಗಿಲ್ಲ. ವರ್ಷಗಳೇ ವ್ಯರ್ಥ ಮಾಡ್ತೀವಿ, ಒಂದೊಂದು ದಿನಗಳು, ವಾರ ಗಂಟ್ಲೆ, ತಿಂಗಳ ಗಂಟ್ಲೆ, ವರ್ಷ ಗಂಟ್ಲೆ ಇವಕ್ಕೆ ಟೈಮ್ನ ನಾವು ವೇಸ್ಟ್ ಮಾಡ್ತೀವಿ. ಅವಾಗ ನಮ್ಗೆ ಏನೂ ಅನ್ಸಂಗಿಲ್ಲ, ಏನೂ ಫರಕ್ ಬೀಳಂಗಿಲ್ಲ. ಬಟ್ ನೋಡ್ರಿ, ಯಾವ್ದಾರ ಒಂದು ಇಂಪಾರ್ಟೆಂಟ್ ಕೆಲಸ ಆಗಕತ್ತಿತ್ತು ಅಂತಂದ್ರೆ ಜಸ್ಟ್ ಅದು 1 hour 2 hour ಟೈಮ್ ತೊಗೊಂಡ್ರೆ ನಮ್ಗೆ ಅದು 2 ವರ್ಷಗಟ್ಲೆ ಆಗ್ಬಿಡ್ತದೆ. ಯಾಕಂತಂದ್ರೆ ಅದು ಇಂಪಾರ್ಟೆಂಟ್ ಇರ್ತದೆ ನಮಗೆ. ಸೊ ನನಗೂ ಹಾಗೆ ಆಗ್ಯದ. ಒಂದೊಂದು ಕ್ಷಣನೂ ಕಳೆದು ಭಾಳ ಅಂದ್ರೆ ಭಾಳ ತಿಪ್ಪಲ, ಭಾಳ ಅಂದ್ರೆ ಭಾಳ ಕಷ್ಟ ಅಂತ ಅನ್ಸಾಕತ್ತದ ಖರೇನು. ಯಾಕಂತಂದ್ರೆ ಯಾವಾಗ ಆಗ್ತದೆ ಅಂತಂದು ಅಷ್ಟು ಕಾತ್ರದಿಂದ ಕಾಯ್ತಿರ್ತೀವಲ್ಲ, ಅದು ಭಾಳ ನಮ್ಗೆ ಆ ಟೈಮ್ ಜಲ್ದಿ ಹೋಗಂಗಿಲ್ಲ. ಯಾಕಂತಂದ್ರೆ ಬಾರ್ ಟೈಮ್ ನೋಡ್ತಾ ಇರ್ತೀವಿ, ಆಯಿತು ಇಲ್ಲ ಅಂತಂದು ಗೀಸಿಂದ. ಸೊ ನನಗೂ ಹಾಗೆ ಆಗ್ಯದ ಈಗ. ಸೊ ನಾ ಯಾವಾಗ ಸಕ್ಸಸ್ ಆಗ್ತದ, ನಾನು ಯಾವಾಗ ನನ್ನ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ವಿಷಯನ ಅಂತಂದು ಗೀಸಿಂದ ಭಾಳ ಕಾತ್ರದಿಂದ ಕಾಯಾಗತ್ತೀನಿ. ಖಂಡಿತವಾಗ್ಲೂ ನಿಮ್ಮನ್ನ ಹಂಚ್ಕೊತೀನಿ. ಯಾಕಂದ್ರೆ ಆ ಟೈಮಿಗೆ ನಾನು ಭಾಳ ಕಾದೀನಿ, 4 ವರ್ಷ ಕಾದೀನಿ. ಆ್ಯಕ್ಚುಲಿ ನನಗೆ ಗುಲ್ಬರ್ಗ ಬಂದ್ಗೀಸಿಂದ ಒಂದು 7 years ಆಯಿತು. ಮೇ ಬಿ 7 yearsದಾಗ ಒಂದು 3 years ನಂದು ಎಜುಕೇಷನ್ ಮುಗೀತು. ಇವಾಗ 4 years ಬರೀ ಡ್ಯೂಟಿ ಮಾಡ್ಕೊಂಡು ಕಾಲ ಕಳೆದೀನಿ. ಅದೊಂದು ಟೈಮಿಗೋಸ್ಕರ ಕಾಯಕತ್ತಿದೆ. ಬಟ್ ಆ ಟೈಮ್ ಬಂದದ ಇವಾಗ. ಬಟ್ ನಿಮ್ಮ ಮುಂದೆ ಖಂಡಿತವಾಗ್ಲೂ ನಾನು ಹಂಚ್ಕೊತೀನಿ. ನಾನು ಹಂಚ್ಕೊಳ್ಳೇಬೇಕು. ಯಾಕಂತಂದ್ರೆ ಅದು ನನ್ನ ಖುಷಿ ನನ್ನಲ್ಲೇ ಇಟ್ಕೊಂಡ್ರೆ ಹೆಂಗೆ ಆಗ್ತದೆ, 4 ಮಂದಿಗೆ ಹೇಳಿದ್ರೇ ಇನ್ನೂ ಖುಷಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನನಗೆ ಕಾಯ್ಲಾಗತ್ತೀನಿ ಯಾವಾಗ ಆಗ್ತದೆ ಅಂತ. ಆ್ಯಕ್ಚುಲಿ ಇವತ್ತು ಈವ್ನಿಂಗ್ವರೆಗೂ ಆಗ್ತದೆ ಅಂತಂದೀಸಿಂದ ಹೇಳ್ಯಾರ. ಅದಾಯ್ತು ಅಂದ್ರೆ ನಾನು ಖಂಡಿತವಾಗ್ಲೂ ನಾನು ಲೈವ್ ಬಂದು ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇನ್ಸ್ಟಾ ಒಳಗೆ ಲೈವ್ ಬರ್ತೀನಿ, ಇನ್ನೊಂದು ವೀಡಿಯೋನು ಮಾಡ್ತೀನಿ. ನಾನು ಅದು ಏನು ಕೆಲಸ ಹೆಂಗೆ ಏನು ಎಲ್ಲನೂ ನಾನು ನಿಮ್ಮ ಮುಂದೆ ಹಂಚ್ಕೊತೀನಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಊಟ ಮಾಡಮು. ಅನ್ನ, ಟಮಾಟಿ ಚಟ್ನಿ ಮತ್ತು ಮೆಂತ್ಯ ಪಲ್ಯ ಒಳಗೆ ಎಗ್ ಹಾಕಿ ಮಾಡೀನಿ. ಸ್ವಲ್ಪ ಟೇಸ್ಟ್ ಇರ್ತದೆ ಅಂತೇಳಿ, ಸ್ವಲ್ಪ ಟೇಸ್ಟ್ ಇದ್ರೆ ಊಟ ಜಾಸ್ತಿ ಹೋಗ್ತದೆ ಅಂಥೇಳಿ, 1 ಇಲ್ಲ 2 ತುತ್ತು ಹೆಚ್ಚಿಗೆ ಹೋಗ್ತದೆ ಅಂಥೇಳಿ ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡಿನಿ. ಇವತ್ತೊಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗೋದದ ನನಗೆ. ಸೊ ಅದಕ್ಕೆ ನಾನು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ. ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಒಂದೊಂದು ಕೆಲಸ ಅದ, ಅದನ್ನು ಮುಗಿಸ್ಕೊಂಡು ಬರ್ಬೇಕಂತೇಳಿ ಕಲರ್ ಡ್ರೆಸ್ ಹಾಕ್ಕೊಂಡು ಹೊರಡ್ತೀನಿ. ಇವತ್ತು ಲೇಟಾಗಿದ್ದು, ಭಾಳ ಅಂದ್ರೆ ಭಾಳ ಲೇಟಾಗಿದ್ದು. ಜಲ್ದಿ ಊಟ ಮಾಡಿ ಹೋಗ್ಬೇಕು. ವಿಡಿಯೋ ಮಾಡಿದ್ರೆ ಯಾರೋ ಬೈತಾರ. ಇವಾಗ ವಿಶಾಲ್ ಮಾಲಿಗೆ ಕರ್ಕೊಂಡು ಬಂದಿಗಿಸ್ನಿ ಏನು ತೊಗೊಲಾಗೇನು, ಸುಮ್ಮನೆ ಓಡಾಡ್ಸೋದು ಕೆಲಸ ಇಲ್ಲ ನಿನಗೆ. ಇದು ಏನದ ಚಾಯ್ ಪತ್ತಿ ಅದ ಇಲ್ಲದ ನೋಡಿ. ಫೇಸ್ ವಾಶ್ ಚಲೋ ತಾನೆ ಹೇಳಿದ್ದು. ಅದಕ್ಕೆ ಬೆಳ್ಳಗಾಗಿ ನೋಡಿ ಹಚ್ಕೊಂಡೋಗಿಸಿನಿ. ಏನಾರ ತಗೋ, ಹಚ್ಕೊಳಗಿದಿ. ನಾನು ಹಚ್ಕೊಳತ್ತೀನಿ ನೋಡಿ, ಬೆಳ್ಳಗಾಗಿನಿಲ್ಲ. ಸೊ ಇಲ್ಲಿನ ಹೋ ನೋಡಿ ಸೋಪಿ ಯಾರು ಇಲ್ಲ ಈಟೆಲ್ಲ ಸೋಪ್ ರೆಡಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಇದಕ್ಕೊಂದು ಪೇಪರ್ ಒಂದು ಇದು ಸಿಕ್ಕಿರುತ್ತೆ ಆಚೆ. ನಿನ್ನಂಥವ್ರು ಇರ್ತಾರಲ್ಲ ಮತ್ತು ಆರಿಸ್ಕೊಳ್ಳೋದು. ಅದಕ್ಕೆ ನಿನಗೆ ತಗೋಬೇಕು. ಮತ್ತೆ ಏನು ಕಾಮಿಡಿ ತೋರಿಸ್ತಿದೆ ಸುಮ್ಮನೆ. ಏನೋ ಕಾಮಿಡಿ ತೋರಿಸ್ತಾನಂತ ನಿಂದ್ರೆ ಇನ್ನೂ ಹಿಂದೆ ಹೊಂಟೀನಿ. ಮತ್ತು ನನಗೆ ಕಾಮಿಡಿ ಮಾಡ್ಯಾನಂತ ಕಿರಿ
ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ನೋಡಿದ್ರೆ ನನಗೆ ಕಾಮಿಡಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ನೋಡು. ಎಲ್ಲಿ ತೋರಿಸ್ತೀವಿ ಸುಮ್ಮನೆ ಒಂದು ಎಲ್ಲೇ ಬಂದ್ರು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ನೀನು ತೋರಿಸ್ತೀನಿ. ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಟೋಪಿನೇ ಹಾಕ್ತಾರೆ. ನಿನಗೆ ನೀ ಏನು ಹುಡ್ಕೋಕತ್ತೆ ಹೇಳ, ನಾನು ನೋಡ್ಕೊಂಡು ಬಂದು ನಾ ಹೇಳ್ತೀನಿ. ಸುಮ್ಮನೆ ಈ ಕಡೆ ಇತ್ತು ಪರ್ಫ್ಯೂಮ್, ಬಾ ನೀ ಹುಡ್ಕೊತಿದೆ ಈ ಕಡೆ ಅದ, ಬಾ ಇಲ್ಲದಲ್ಲ ಇಲ್ಲದ ನೋಡು. ಇವಾಗ ಪರ್ಫ್ಯೂಮ್ ಹೊಡ್ಕೊಂತ ಹೊಡ್ಕೊಂಡು ಗಮ್ಮ ಅಂತೇಳಿ ಹೊರಗೆ ಹೋಗ್ತಾನೆ ಮಗ. ಇದೇ ಮ್ಯಾಜಿಕ್. ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಸ್ಮೆಲ್ ಹೆಂಗೆ ಬರ್ತದೆ? ಅವ್ರು ಸ್ಪ್ರೇ ಮಾಡಬೇಡ್ರಿ ಅಂತ ಹೇಳ್ತಾರೆ, ಅಂದ್ರೆ ಭೀ ಸ್ಪ್ರೇ ಮಾಡೇ ಮಾಡ್ತಾನೆ. ಬಾಯಿ ಒಂಬಾಳು ನಿನಗೆ ಸ್ಪ್ರೇ ಮಾಡಬೇಡಂದ್ರೆ ಅಂದ್ರೆ ಸ್ಪ್ರೇ ಮಾಡ್ತಾನೆ ನೋಡ್ರಿ. ಉದ್ರಿ ಬರೀ ಚೆನ್ನಾಗಿದೆ, ತುಂಬ ತುಂಬ ಇಷ್ಟ ಆಯಿತು. ಸುಮ್ಮನೆ ಹೊಡ್ಕೊಂಬ ಸರಿಯಿಂದ ಯಾವ ಕಂಪ್ನಿ ನೋಡಲ್ಲ. ಹೊಡ್ಕೊ ಉದ್ರಿ ಸಿಕ್ಕದಂತ ಹೇಳಿ ಹೊಡ್ಕೊಳ್ಳೋದು ಪೂರ. ಇದು ಬಾಡಿ ಗಾರ್ಡ್ ಭಾರಿ ಪರ್ಫ್ಯೂಮ್. ಅದು ಹೊಡ್ಕೊಂಡ್ರೆ ಏನಾಗ್ತದೆ? ಬಾಡಿ ಬರುತ್ತೆ. ಹೊಡ್ಕೊ ಅವ್ನು ಗಪ್ಚುಪ್ಪ ಹೆಂಗೆ ಹೊಡ್ಕೊಂತಾನ. ಇದು ಛೋಟಾ ಪಾಟೀಲ್ ಅಲ್ಲ? ಹಲ್ ತೋರ್ಸ್ ನೋಡು. ಈ ನಿಮ್ಮ ಮನೆಗನ ಛೋಟಾ ಪಾಟೀಲ್, ನೀ ದೊಡ್ಡ ಪಾಟೀಲ್ ದೊಡ್ಡ ಪಾಟೀಲ್ ನಾವು ಹೋದಲೆಲ್ಲ. ಯಾಕೆ ನಾ ಹೋದಲೆಲ್ಲ ಯಾಕೆ ಬರ್ಲತ್ತಿ ಅಣ್ಣ ನೀ? ಹಾಂ ಫಾಲೋ ಮಾಡ್ಲತ್ತಿ? ಜೂಮ್ ಮಾಡಿ ತೆಗಿತೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಜಸ್ಟ್ ಹೀಗೆ ಡ್ಯೂಟಿಲಿಂದ ಬಂದರೆ ಡ್ಯೂಟಿ ಅವಾಗೆ ಮುಗ್ದು ಎಷ್ಟೊತ್ತಾಯ್ತು ಮುಗಿದು ಸ್ವಲ್ಪ ವಿಶಲ್ ಮಾಟಿಗೆ ಹೋಗಿದ್ನಲ್ಲ. ಡ್ರೆಸ್ ತೊಗೊಂಡೆ ಒಂದು, ಯಾವುದಪ್ಪ ಅಂತಂದ್ರೆ ಈ ಡ್ರೆಸ್ನ ತೊಗೊಂಡಿನಿ. ಇದನ್ನು ತೊಗೊಂಡಿನಿ. ಏನು ವಿಶೇಷಪ್ಪ ಅಂತಂದ್ರೆ ನನ್ನ ಸಿಸ್ಟರ್ ಕೊಡ್ಸಾರ, ಇದು ನಾನು ತೊಗೊಂಡಿಲ್ಲ. ನಮ್ಮ ಅಕ್ಕ ಖುಷಿಲೇ ಕೊಡ್ಸಾಳ. ಏನೋ ಒಂದು ಖುಷಿ ವಿಚಾರ ಅದ, ಆ ಖುಷಿ ವಿಚಾರದ ಸಂದೇ ಕೊಡ್ಸಾಳ ನನಗೆ. ನಮ್ಮ ಪ್ರೀತಿಯ ತಂಗಿಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಹಾಕೊಂಡು ತೋರಿಸ್ತೀನಿ. ವೇರ್ ಮಾಡಿ ನೋಡ್ರಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ಲತ್ತದ, ಚಂದ ಅದಲ್ಲ? ಬಟ್ ಈ ಟೈಪ್ ಕಾಸ್ಟ್ಯೂಮ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಇಷ್ಟಪಟ್ಟು ತೊಗೊಂಡೆ ಇದನ್ನು. ನಮ್ಮ ಸಿಸ್ಟರ್ ಯಾಕೆ ಕೊಡ್ಸಾರ ಅಂತ ಹೇಳಿ ಹೇಳ್ತೀನಿ. ಅದಕ್ಕೊಂದು ಕಾರಣ ಅದ. ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ, ಈ ಲಾಗ್ನಾಗ ಹೇಳಂಗಿಲ್ಲ. ನೆಕ್ಸ್ಟ್ ಲಾಗ್ನಾಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ಕೊಡ್ಸಾರ ನನ್ನ ಸಿಸ್ಟರ್ ನನಗೆ ಡ್ರೆಸ್ ಅಂತ ಹೇಳಿ. ಇನ್ನು ಬಹಳಷ್ಟು ಡ್ರೆಸ್ಗಳು ಬರವವ. ನಿಮ್ಗೆ ಅನ್ನಿಸ್ತಿರ್ಬೇಕು ಭಾಳಷ್ಟು ಡ್ರೆಸ್ಗಳು ಹವಾ ಅಂತ ಹೇಳ್ತಾಳೆ. ಎದಕ್ಕೆ, ಏನು ಕಾರಣ, ಮ್ಯಾರೇಜ್ ಗಿರೇಜ್ ಏನಾರು ಫಿಕ್ಸ್ ಆಯ್ತೇನೋ ಅಂತಂದು ಗೇಸಿಂದ ಹೇಳಂಗಿಲ್ಲ ನಾನು ಏನಂತೇಳಿ ಗೇಸಿಂದ. ಖಂಡಿತವಾಗ್ಲೂ ಹೇಳೋ ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ, ಬಟ್ ಈ ಲಾಗ್ನಾಗ ಹೇಳಂಗಿಲ್ಲ. ನೋಡ್ರಿ ನಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಂದಳು. ಸ್ವೆಟರ್ ಗಿಟ್ರ್ ತಕ್ಕೊಂಡು ಹೊಂಟಾಳಾಕಿ ಆಕೆ ನೋಡಾಕೆಂದು. ಲಕ್ಷ್ಮೀ ಬಾರಮ್ಮ. ಇವ್ರ ಮಾತು ಕೇಳಿದ್ರಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಹುಚ್ಚೆದ್ದು ಹೋಗ್ತೀರಿ ನೋಡ್ರಿ ನೀವು. ಹಂಗೆ ಮಾತಾಡ್ತಾನೆ ಇವನು, ಒಂದು ಮಾತಿಲ್ಲ ನಮಗೆ ತಲೆ ಗಿಮಿ 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 ತಿರುಗ್ತ ನೋಡ್ರಿ. ಹಂಗೆ ಮಾತಾಡ್ತಾನೆ, ಭಾಳ ಸಿಟ್ಟಕ್ಕೆ ಬರ್ಸ್ತಾನ. ಹಿಂಗೆ ತೆಗೆದು ಹಿಂಗೆ ಕಪ್ಪಳಕ್ಕೆ ಹೊಡಿಬೇಕಂತ ಅನ್ನಿಸ್ತ, ಹಂಗೆ ಸಿಟ್ಟು ತರಿಸ್ತಾನೆ ನೋಡ್ರಿ ಈ ಮನುಷ್ಯ. ನೋಡ್ರಿ ನಿನ್ನ ಅವನು ಈಕಿ ನೋಡ್ರಿ, ಈಕಿ ಲಕ್ಷ್ಮೀ ಬಾರಮ್ಮ. ಒಪ್ಪಡೆ ಮಾಡಿ ನಿಂಬಲ್ಲಿ ಅವಲ್ಲ. ಊಟದ ಟೈಮ್ ಆಯಿತು ಫ್ರೆಂಡ್ಸ್, ಬರ್ರಿ ಊಟ ಮಾಡಮ್. ನೋಡ್ರಿ ಇವತ್ತು ವೆರೈಟಿ ಏನೇನದ, ರೊಟ್ಟಿ ಅನ್ನ ಪಲ್ಯ ಏನೇನದ, ಬರ್ರಿ ಉಣಮ್. ಫ್ರೆಂಡ್ಸ್ ಆ್ಯಕ್ಚುಲಿ 21ನೇ ದಿನದ ಲಾಗ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡಾಕತ್ತೀನಿ.
ಬಾಯ್ ಗುಡ್ ನೈಟ್. ಏನೊಂದು ಮಾತೇನಪ್ಪ ಅಂತಂದ್ರೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ, ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ.